ಸಣ್ಣ ಪುಟ್ಟ ಪೆಟ್ಟಿ ಕೇಸ್ಗಳನ್ನು, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಹೀನಿಯಸ್ ಕ್ರೈಮ್ಸ್. ಒಂದು ವಿಚಾರ ನಾ ಹೇಳ್ತೀನಿ ಕೇಳಿ. ಪ್ರಜಾಪ್ರಭುತ್ವ ಅನ್ನುವಂತಹ ಒಂದು ವ್ಯವಸ್ಥೆಯಲ್ಲಿ ಹೋರಾಟ ಆಗಿರಬಹುದು, ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ತೋರಿಸುವಂಥದ್ದಾಗಿರಬಹುದು, ಇದು ಸರ್ವೇ ಸಾಮಾನ್ಯ. ಇದರ ಜೊತೆಗೆ ಯಾವ ಸರ್ಕಾರ ಅವತ್ತಿನ ದಿನ ಅಸ್ತಿತ್ವದಲ್ಲಿರುತ್ತೋ, ಅದು ಬಿಜೆಪಿಯ ಸರ್ಕಾರವೇ ಆಗಿರಲಿ, ಕಾಂಗ್ರೆಸ್ ಸರ್ಕಾರವೇ ಆಗಿರಲಿ, JDS ಸರ್ಕಾರವೇ ಆಗಿರಲಿ, ಅಥವಾ ಕೋalition ಗವರ್ಮೆಂಟೇ ಆಗಿರಲಿ, ಯಾರೇ ಆದರೂ ಕೂಡ ಅವತ್ತಿನ ದಿನ ಲಾ ಅಂಡ್ ಆರ್ಡರ್ ಯಾರು ಮೇಂಟೈನ್ ಮಾಡ್ತಾ ಇರ್ತಾರೋ, ಕೈ ಮೀರಿ ಹೋದಂತಹ ಪರಿಸ್ಥಿತಿಯಲ್ಲಿ ಅವರ ಮೇಲೆ FIR ದಾಖಲಾಗುವಂಥದ್ದು ಅಥವಾ ಅವರ ಮೇಲೆ ಕೇಸ್ಗಳು ದಾಖಲಾಗುವಂಥದ್ದು, ಇಲ್ಲ ತಾತ್ಕಾಲಿಕವಾಗಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಂಥದ್ದು, ಇದೆಲ್ಲವೂ ಇದ್ದಿದ್ದಂಥದ್ದೇ. ಆದರೆ ಯುವಕರು ಎಷ್ಟೋ ಜನ ತಮ್ಮ ಶಾಲೆಗಳನ್ನು ಬಿಟ್ಟು ಅಥವಾ ಕಾಲೇಜ್ಗಳನ್ನು ಬಿಟ್ಟು, ಮನೆ ಮಠಗಳನ್ನು ಬಿಟ್ಟು, ನಾವೇನೋ ಒಂದು ಹುಮ್ಮಸ್ಸಿಂದ ಕ್ರಾಂತಿ ಮಾಡ್ತಾ ಇದ್ದೀವಿ, ನಾವೇನೋ ಬಹುಶಃ ಅವರು ಅನ್ಕೊಂಡಿರುವಂತಹ ನ್ಯಾಯವನ್ನು ದೊರಕಿಸೋದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಅನ್ಕೊಳ್ಳುವಂಥ, ನಾನು ಹೇಳ್ತಿರುವಂಥದ್ದು ಐ ಆಮ್ ನಾಟ್ ಟಾಕಿಂಗ್ ಸಮ್ವೇರ್ ಅಬೌಟ್ 35-40 ವರ್ಷದ ಜನರ ಬಗ್ಗೆ ನಾನು ಮಾತಾಡ್ತಿಲ್ಲ. 20ರಿಂದ ಆಲ್ಮೋಸ್ಟ್ ಇಲ್ಲ 18ರಿಂದ ನೀವು 25-30 ವರ್ಷ 35 ವರ್ಷದ ಒಳಗಡೆ ಇರುವಂತಹ ಯುವಕರನ್ನ ನಾವು ಯಾವಾಗ ಅವ್ರ ಮೇಲೆ ಕೇಸ್ ಮೇಲೆ ಕೇಸ್ ಹಾಕಿ ಬಂದಿಖಾನೆಯಲ್ಲಿ ಕೂಡಿಸಿದಂತಹ ಸಂದರ್ಭದಲ್ಲಿ ಅವ್ರನ್ನ ಲಿಟ್ರಲಿ ಜೈಲಲ್ಲಿ ಇಡಬೇಕಾಗಿಲ್ಲ, ಹೊರಗಡೆ ಇದ್ರೂ ಬಂದಿಖಾನೆ ಅಂತ ಒಂದು ಪರಿಸ್ಥಿತಿಯೇ. ಯಾಕೆಂದ್ರೆ ಸರ್ಕಾರಿ ಎಕ್ಸಾಮ್ಗಳು ತಗೊಳ್ಳೋದಕ್ಕಾಗೋದಿಲ್ಲ, ಎಷ್ಟೋ ಕಡೆ ಅವರಿಗೆ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ಅವರು ತಗೊಳ್ಳೋದಕ್ಕಾಗೋದಿಲ್ಲ, ಬೇರೆ ಕಡೆ ಎಷ್ಟೋ ಉದ್ಯೋಗ ಅವಕಾಶಗಳನ್ನ ಅವ್ರು ಕಳ್ಕೊಳ್ಬೇಕಾಗತ್ತೆ. ಸೊ ಒಂದು ಮಾನವೀಯತೆ ದೃಷ್ಟಿಯಿಂದ, ಲೆಟ್ ಮಿ ಕಂಪ್ಲೀಟ್, ಮಾನವೀಯತೆ ದೃಷ್ಟಿಯಿಂದ ಕೇಸ್ ಖುಲಾಸೆ ಮಾಡಿರೋದನ್ನೇ ಆಧಾರವಾಗಿ ಇಟ್ಕೊಂಡು ಮದ್ದೂರಲ್ಲಿ ಗಲಾಟೆ ನಡೀತು ಅಂತ ಹೇಳಿದ್ರೆ ಸನ್ಮಾನ್ಯ ಬಿಜೆಪಿ ವಕ್ತಾರರು ಎಂಥ ಮನಸ್ಥಿತಿಗೆ ಇವತ್ತಿನ ದಿನ ವಕ್ತಾರರ ಮನಸ್ಥಿತಿಯೂ ಕೂಡ ಬಿಜೆಪಿ ತುಂಬಿ ಕಳಿಸಿದೆ ಅನ್ನೋದನ್ನ ನಾವು ಇವತ್ತಿನ ದಿನ ನೋಡ್ಬೇಕಾಗುತ್ತೆ.